ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಕ್ರೌರ್ಯ ತೋರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 4 ವಿರುದ್ಧ ಎಫ್ಐಆರ್ ಆಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಕ್ರೂರಿಗಳ ಮೇಲೆ ಕೇಸ್ ಬಿದ್ದಿದೆ. ಆರೋಪಿಗಳನ್ನ ಸ್ಥಳ ಮಹಜರಿಗೆ ಅಂತ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈಗ ಹಲ್ಲೆಗೆ ಬಳಸಿದ ಸಾಮಗ್ರಿಗಳನ್ನ ಸೀಸ್ ಮಾಡ್ತಾರೆ ಪೊಲೀಸರು. ಆ ಪಾಪಿಗಳು ಪ್ಲಾಸ್ಟಿಕ್ ಪೈಪಲ್ಲೆಲ್ಲ ಮಕ್ಕಳಿಗೆ ಹೊಡೆದು ಬಿಟ್ಟಿದ್ರು. ಅದು ಕೂಡ ಬುದ್ಧಿಮಾಂದ್ಯ ಮಕ್ಕಳಿಗೆ. ಅವ್ರಿಗೆ ಏನು ಬಂದಿತ್ತೋ ದೊಡ್ಡ ರೋಗ ಗೊತ್ತಿಲ್ಲ. ಇದೀಗ ಪೊಲೀಸರು ಡಿವೈಎಸ್ಪಿ ಗಜಾನನ ಸುತಾರ್ ನೇತೃತ್ವದಲ್ಲಿ ಸ್ಥಳ ಮಹಜರಿಗೆ 4 ಕೂಡ ಕರ್ಕ ಬಂದಿದ್ದಾರೆ. ಅವ್ರಗಳ ಹೆಸರು ಈಗ ದಿವ್ಯ ಜ್ಯೋತಿ ವಸತಿ ಶಾಲೆಗೆ ಪೊಲೀಸರು 4 ಜನರನ್ನ ಕರ್ಕೊಂಡು ಬಂದಿದ್ದು, ನವನಗರ 54ನೇ ಸೆಕ್ಟರ್ನಲ್ಲಿ ಈ ಒಂದು ಬೋರ್ಡ್ ಅಂದ್ರೆ ವಸತಿ ಶಾಲೆ ಇದೆ. ಪ್ರಕರಣವನ್ನ ಗಂಭೀರವಾಗಿ ಜಿಲ್ಲಾ ಕೋರ್ಟ್ ಪರಿಗಣಿಸಿದ್ದು, ಖುದ್ದು ಶಾಲೆಗೆ ಭೇಟಿಯನ್ನ ನ್ಯಾಯಮೂರ್ತಿ ರಾಜಶೇಖರ್ ತಿಳಗಂಜಿ ಅವರೇ ಕೊಡ್ತಾರಂತ. ಹ್ಯಾಟ್ಸ್ ಆಫ್ ಸರ್. ನೋಡಿ, ಬುದ್ಧಿಮಾಂದ್ಯ ಮಕ್ಕಳಿಗೆ ತಂದೆ ತಾಯಿಗಳು ಅನಿವಾರ್ಯವಾಗಿ ಇಂತಹ ಸ್ಕೂಲ್ಗಳಲ್ಲಿ ಬಿಟ್ಟಿರ್ತಾರೆ. ಅನಿವಾರ್ಯವಾಗಿ ಪಾಪ ಅಂತವ್ರಗಳ ಹತ್ರ ಒಂದು ನಡ್ಕೊಳ್ಳೋ ರೀತಿನ ಇವ್ರುಗಳು. ದಂಪತಿಗಳಿಬ್ರು ಅದ್ರಲ್ಲಿದ್ದಾರೆ, ದಂಪತಿ ಶಿಕ್ಷಕರಿದ್ದಾರೆ. ಪ್ಲಾಸ್ಟಿಕ್ ಪೈಪು, ಆಮೇಲೆ ಈ ಸಿಲಿಂಡರ್ನಲ್ಲಿ ಪೈಪ್ ಇರುತ್ತಲ್ಲ, ಸಿಲಿಂಡರ್ ಪೈಪ್, ಅದನ್ನ ತಗೊಂಡು ಬಡಿಯೋದು. ವೆರಿ ಸಿಂಪಲ್. ಅದು ಹೆಂಗಾಗುತ್ತೆ, ಮಕ್ಕಳಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಬಾಯಿ ಬಿಟ್ಟು ಹೇಳಕ್ ಹೋಗ್ಬಾರ್ದು. ಕೇಸ್ ಹಾಕೋದ್ರ ಜೊತೆಗೆ ಸೇಮ್ ಹಂಗೆ ತಗೊಂಡು ಇವ್ರಿಗೆ ಒಂದೆರಡು ಬಾರಿಸ್ಬೇಕು. ಹಿಂಗಾಗುತ್ತೆ ನೋಡಪ್ಪ ಮಕ್ಳಿಗೆ ನೋವು, ಹಿಂಗೆ ನೋವಾಗುತ್ತೆ, ಹಿಂಗೆ ಗಾಯ ಆಗುತ್ತೆ, ಹಿಂಗೆ ಕಿರಿಕಿರಿ ಆಗುತ್ತೆ ಅಂತ ಒಂದೆರಡು ಸೇಮ್ ಬಿಟ್ಟು ಕಳಿಸ್ಬೇಕು. ಬಿಟ್ಟು ಕಳಿಸಿ ಆಮೇಲೆ ಕೇಸ್ ಹಾಕಬೇಕು. ಇಲ್ಲಾಂದ್ರೆ ಇದೊಂಥರ ಅವ್ರಿಗೆ ಹಿಂಗೆ ಕಳ್ಕೊಂಡು ಬಂದ್ಬಿಡ್ತಾರೆ ನಾಲಾಯಕ್ಗಳು.